ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 258ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ವಾಸ್ತುಶಾಸ್ತ್ರ, ದೇವತಾಮೂರ್ತಿಗಳ ಪ್ರತಿಷ್ಠೆ, ಆರಾಧನಾ ಉತ್ಸವಗಳಿಂದ ಬರುವ ಫಲ, ವಾಸುದೇವ ಮೂರ್ತಿಯ ಲಕ್ಷಣ, ಅವಯವಗಳ ಪ್ರಮಾಣ, ಸ್ತ್ರೀ ವಿಗ್ರಹಗಳಿಗೂ ಪುರುಷ ವಿಗ್ರಹಗಳಿಗೂ ಇರಬೇಕಾದ ವ್ಯತ್ಯಾಸಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ, ಹಣೆಯ ಎತ್ತರ 4 ಅಂಗುಲ, ಮೂಗಿನ ಉದ್ದವೂ ಅಷ್ಟೇ, ಕೆನ್ನೆ ತುಟಿ ಇವೆರಡೂ 2 ಅಂಗುಲ ಅಗಲವಾಗಿರಬೇಕು. ಹಣೆಯು 8 ಅಂಗುಲ ಅಗಲವಿರುವುದು. ಹುಬ್ಬುಗಳ ಅಳತೆಯೂ ಅಷ್ಟೇ ಇರಬೇಕು. ಹುಬ್ಬುಗಳ ಸಾಲು ಅರ್ಧಂಗುಲ ಅಗಲವಾಗಿ ನಡುವೆ ಬಿಲ್ಲಿನಂತೆ ಬಗ್ಗಿರಬೇಕು. ಹುಬ್ಬುಗಳ ತುದಿ
ಎತ್ತರವಾಗಿಯೂ ನುಣುಪಾಗಿಯೂ ಇರಬೇಕು. ಕಣ್ಣುಗಳು 2 ಅಂಗುಲ ಉದ್ದವಾಗಿಯೂ 1 ಅಂಗುಲ ಅಗಲವಾಗಿಯೂ ಇರುವವು. ಮಧ್ಯದಲ್ಲಿ ಉಬ್ಬಾಗಿ ತುದಿಯಲ್ಲಿ ಕೆಂಪಗಿದ್ದರೆ ಅದು ಒಳ್ಳೆಯ ಲಕ್ಷಣವೆನಿಸುವುದು. ಕಣ್ಣುಗುಡ್ಡೆಯ ಅರ್ಧ ಭಾಗವು ಒಟ್ಟು ಕಣ್ಣಿನ ವಿಸ್ತಾರದಲ್ಲಿ 1/5 ಒಂದು ಪಾಲಿನಷ್ಟು ಇರಬೇಕು. ಹುಬ್ಬುಗಳ ಮಧ್ಯಪ್ರದೇಶವು 2 ಅಂಗುಲವೂ ಮೂಗಿನ ಬುಡವು 1 ಅಂಗುಲವೂ ಇರಬೇಕು. ಮೂಗಿನ ತುದಿಯು ವಿಶಾಲವಾಗಿ ಸಮ ಪ್ರಮಾಣದಲ್ಲಿ 2 ಕಡೆಗೂ ಬಾಗಿರಬೇಕು. ಮೂಗಿನ ಹೊಳ್ಳೆಗಳ ಪ್ರಮಾಣವು 1/2 ಅಂಗುಲ ಇರಬೇಕು. ಕೆನ್ನೆಗಳು ಕಿವಿಯ ಬುಡದಿಂದ ಪ್ರಾರಂಭಿಸಿ 2 ಅಂಗುಲ ಪ್ರಮಾಣವಿರಬೇಕು. ಕೆನ್ನೆಯ ಮೇಲ್ಭಾಗವು 1 ಅಂಗುಲ ಅಗಲವೂ 2 ಅಂಗುಲ ಉದ್ದವೂ ಇರುವುದು. ಹುಬ್ಬಿನ ಸಾಲು 1/2 ಅಂಗುಲ ಅಗಲವಾಗಿ ಕಾಲುವೆಯಂತೆ ಒಂದೇ ಸಮನಾಗಿರುವುದು. ಮೇಲ್ದುಟಿಯು 1/2 ಅಂಗುಲ ಅಗಲವಾಗಿರುವುದು. ಮೂಗಿನ ಹೊಳ್ಳೆಗಳ ಮೇಲು ಹೊದಿಕೆ ಅವರೆಯ ಕಾಳನ್ನು ಹೋಲುತ್ತಿರುವುದು. ಕಟವಾಯಿಗಳು ನಕ್ಷತ್ರಗಳಂತೆ ಬೆಳಗುತ್ತಾ ಕಿವಿಯ ಬುಡದಿಂದ 6 ಅಂಗುಲದಷ್ಟು ದೂರದಲ್ಲಿ ಇರುವವು. ಕಿವಿಗಳು ಹುಬ್ಬಿನ ಮಟ್ಟಕ್ಕೆ ಇರುವವು. ಮೇಲ್ಮುಖವಾಗಿ ಅವುಗಳ ಅಳತೆ 4 ಅಂಗುಲ. ಕಿವಿಗಳ ಪಾರ್ಶ್ವಗಳು 2 ಅಂಗುಲ ಅಗಲವಾಗಿ 1 ಮಾತ್ರ ಪ್ರಮಾಣದಲ್ಲಿ ವಿಸ್ತರಿಸಿರುವವು. ಅವುಗಳ ಮೇಲ್ಗಡೆ ತಲೆ 12 ಅಂಗುಲಗಳ ಪ್ರಮಾಣವಿರುವುದು. ಹಿಂದಲೆಯ ಅರ್ಧ ಭಾಗದಿಂದ ಹಣೆಯ ಅರ್ಧ ಭಾಗದವರೆಗೆ ಅಳತೆ ಮಾಡಿದರೆ 18 ಅಂಗುಲಗಳಾಗುವವು. ಎಂದರೆ ಒಟ್ಟು ತಲೆಯ ಸುತ್ತಳತೆ 36 ಅಂಗುಲವೆಂದಾಯಿತು. ಕೂದಲುಗಳನ್ನು ಸೇರಿಸಿಕೊಂಡರೆ ತಲೆಯ ಸುತ್ತಳತೆ 42 ಅಂಗುಲವಾಗುತ್ತದೆ. ತುದಿಗೂದಲಿನಿಂದ ಮೇಲ್ಗೆನ್ನೆಯವರೆಗೆ 16 ಅಂಗುಲ ದೂರವಿರುವುದು. ಕತ್ತಿನ ಮಧ್ಯಭಾಗದ ಸುತ್ತಳತೆ 24 ಅಂಗುಲವೂ ವ್ಯಾಸವು 8 ಅಂಗುಲವೂ ಇರುವವು. ಸ್ತನದಿಂದ ಕತ್ತಿನವರೆಗಿನ ದೂರವು 1 ಚೋಟಿನಷ್ಟಿರಬೇಕೆಂದೂ 2 ಸ್ತನಗಳ ಅಂತರವು 1 ಗೇಣಿನಷ್ಟಿರಬೇಕೆಂದು ಬ್ರಹ್ಮನು ಹೇಳಿರುವನು. ಸ್ತನಗಳ ಮಂಡಲವು 2 ಅಂಗುಲವಿರಬೇಕೆಂದು ಅವುಗಳ ತುದಿಯು ಮಂಡಲದ ನಡುವೆ 1 ಯವ ಪ್ರಮಾಣವಿರಬೇಕೆಂದು ಹೇಳಿದೆ. ಎದೆಯ ವಿಸ್ತಾರವು 2 ಚೋಟಿರಬೇಕು. ತೋಳಿನ ಬುಡದಿಂದ ಸ್ತನದವರೆಗೆ ಕಂಕುಳಿನ ಅಳತೆ 6 ಅಂಗುಲವಿರುವುದು. ಪಾದಗಳು 14 ಅಂಗುಲವೂ ಹೆಬ್ಬೆರಳುಗಳು 3 ಅಂಗುಲವೂ ಇರಬೇಕು. ಪಾದಗಳ ಅಗಲ 5 ಅಂಗುಲ. ಹೆಬ್ಬೆರಳಿನ ತುದಿ ಉನ್ನತವಾಗಿರಬೇಕು. ತೋರು ಬೆರಳು ಹೆಬ್ಬೆರಳಿನಷ್ಟೇ ಇರುವುದು. ನಡುಬೆರಳು ಇದಕ್ಕಿಂತ 16ನೇ 1 ಪಾಲಿನಷ್ಟು ಕಿರಿದಾಗಿರುವುದು. ಕಿರುಬೆರಳು ಅದರ ಹತ್ತಿರದ ಬೆರಳಿಗಿಂತ 8ರಲ್ಲಿ 1 ಪಾಲು ಚಿಕ್ಕದು. ಹೆಬ್ಬೆರಳನ್ನು ಬಿಟ್ಟು ಉಳಿದ ಬೆರಳುಗಳಿಗೆ 3 ಗಿಣ್ಣಿರುವವು. ಹಿಮ್ಮಡಿಯ ಗಂಟಿನ ಅಳತೆ 2 ಅಂಗುಲವಿರಬೇಕು.
ಹಿಂಗಾಲಿನ ಅಡಿಯ ಅಳತೆ 2 ಅಂಗುಲ. ಅದು 1 ಕಲೆಯಷ್ಟು ಎತ್ತರವಾಗಿರುವುದು. ಹೆಬ್ಬೆರಳಿಗೆ 2 ಗಿಣ್ಣುಗಳಿವೆ. ಅದರ ಸುತ್ತಳತೆ 2 ಅಂಗುಲ. ತೋರು ಬೆರಳಿನ ಸುತ್ತಳತೆ 3 ಅಂಗುಲವೆಂದು ಹೇಳಿದೆ. ಓ ಬ್ರಾಹ್ಮಣೋತ್ತಮರೇ, ಕಿರುಬೆರಳು ಸುತ್ತಳತೆಯಲ್ಲಿ ಅದರ ನೆರೆ ಬೆರಳಿನ 8ರಲ್ಲಿ 1 ಪಾಲಿನಷ್ಟು ಕಡಿಮೆಯಾಗುವುದು. ಹೆಬ್ಬೆರಳನ್ನು 1 ಅಂಗುಲ ಎತ್ತರವಾಗಿಡಬೇಕು. ಉಳಿದವುಗಳು ಅದರಲ್ಲಿ ಅರ್ಧದಷ್ಟು ಎತ್ತರವಾಗಿರುವವು. ಮೊಣಕಾಲಿನ ಸುತ್ತಳತೆಯು ತುದಿಯಲ್ಲಿ 14 ಅಂಗುಲವೂ ಮಧ್ಯದಲ್ಲಿ 18 ಅಂಗುಲವೂ ಇರುವುದು. ಮಂಡಿಯ ನಡುವಣ ಸುತ್ತಳತೆ 21 ಅಂಗುಲ. ಅದರ ಔನ್ನತ್ಯ 1 ಅಂಗುಲ. ಮಂಡಿಯ ಚಿಪ್ಪಿನ ಸುತ್ತಳತೆ 3 ಅಂಗುಲ. ತೊಡೆಯ ಸುತ್ತಳತೆ ಮಧ್ಯದಲ್ಲಿ 28 ಅಂಗುಲವೂ ಮೇಲ್ಗಡೆಯಲ್ಲಿ 31 ಅಂಗುಲವೂ ಇರುವುದು. ವೃಷಣಗಳ ಪ್ರಮಾಣ 3 ಅಂಗುಲ. ಮೇಢ್ರದ ಉದ್ದ 2 ಅಂಗುಲವೂ ಸುತ್ತಳತೆ 6 ಅಂಗುಲವೂ ಇರುವವು. ಮಣಿಕಟ್ಟಿನ ಕೆಳಗೆ ಕೇಶರೇಖೆಗಳನ್ನು ವಿನ್ಯಾಸ ಮಾಡಬೇಕು. ಮಣಿಕಟ್ಟಿನ ಸುತ್ತಳತೆ 4 ಅಂಗುಲವೂ ಸೊಂಟದ ಅಳತೆ 18 ಅಂಗುಲವೂ ಇರುವವು. ಸ್ತ್ರೀ ಪ್ರತಿಮೆಗಳ ನಡು 22 ಅಂಗುಲವೂ ಸ್ತನಗಳು 12 ಅಂಗುಲವೂ ಹೊಕ್ಕುಳಿನ ಬಳಿಯಲ್ಲಿ ಸುತ್ತಳತೆ 42 ಅಂಗುಲವೂ ಇರುವವು. ಪುರುಷ ವಿಗ್ರಹಗಳ ಸೊಂಟದ ಸುತ್ತಳತೆ 55 ಅಂಗುಲವಿರುವುದು. ಕಂಕುಳ ಮೇಲ್ಗಡೆ ಹೆಗಲುಗಳು 6 ಅಂಗುಲ ಪ್ರಮಾಣವಿರುವವು. ಕುತ್ತಿಗೆಯ ವಿಸ್ತಾರವು 8 ಅಂಗುಲವೂ ಸುತ್ತಳತೆ 12 ಕಲೆಗಳು ಇರುವವು. ತೋಳುಗಳ ಉದ್ದ 42 ಅಂಗುಲವೂ ಹೆಗಲಿನ ಅಳತೆ 16 ಅಂಗುಲವೂ ಇರಬೇಕು. ಬಾಹು ಪರ್ಯಂತವಾದ ಮೇಲಿನ ಉದ್ದ 18 ಅಂಗುಲವೆಂದು, ಎರಡನೆಯ ಸಂಧಿದೇಶದ ಅಳತೆ 17 ಅಂಗುಲವೆಂದು ತಿಳಿಯಬೇಕು. ತೋಳುಗಳ ಮಧ್ಯದ ಸುತ್ತಳತೆ 18 ಅಂಗುಲವೂ ಮೊಳಕೈಯಲ್ಲಿ 16 ಅಂಗುಲವೂ ಮುಂಗೈ ಹತ್ತಿರ 6 ಕಲೆಗಳು ಇರುವವು. ಅಂಗೈಯಳತೆ 7 ಅಂಗುಲವೆಂದು, ಉದ್ದದಲ್ಲಿ ನಡುಬೆರಳಿನ ಉದ್ದ 5 ಅಂಗುಲವೆಂದು ತಿಳಿಯಬೇಕು. ಉಂಗುರದ ಬೆರಳು ನಡುಬೆರಳಿಗಿಂತ 7ನೆಯ 1 ಪಾಲಿನಷ್ಟು ಕಡಿಮೆಯಾಗಿರುವುದು. ಉದ್ದದಲ್ಲಿ ಕಿರುಬೆರಳು ಅನಾಮಿಕೆಯ 5ನೇ 1 ಪಾಲಿನಷ್ಟು, ತೋರುಬೆರಳು ನಡುಬೆರಳಿನ 5ನೇ 1 ಪಾಲಿನಷ್ಟು ಕಡಿಮೆಯಾಗಿರುವವು. ಹೆಬ್ಬೆರಳು ತೋರುಬೆರಳಿನ ಬುಡಕ್ಕಿಂತ ಕೆಳಮಟ್ಟದಲ್ಲಿ ಅದಕ್ಕೆ ಸಮನಾಗಿರುವುದು. ಅದರ ಸುತ್ತಳತೆ 4 ಅಂಗುಲವೆಂದು ತಿಳಿಯಬೇಕು. ಉಳಿದ ಬೆರಳುಗಳ ಗಿಣ್ಣು ಒಂದಕ್ಕಿಂತ ಮತ್ತೊಂದು ಅಳತೆಯಲ್ಲಿ ಕಿರಿದಾಗುವುದು. ನಡುಬೆರಳಿನ ಗಿಣ್ಣಿನ ಉದ್ದ 2 ಅಂಗುಲ. ಎಲ್ಲ ಬೆರಳುಗಳ ಗಿಣ್ಣಿನ ಅಳತೆಯು ಅದರದರ ಮಗ್ಗುಲ ಬೆರಳಿಗಿಂತ ಯಾವ ಪ್ರಮಾಣದಷ್ಟು ಕಡಿಮೆಯಾಗುತ್ತದೆ. ಹೆಬ್ಬೆರಳಿನ ಗಿಣ್ಣಿನ ಮಧ್ಯಭಾಗವು ತೋರುಬೆರಳಿನ ಬುಡದ ಸಮಕ್ಕೆ ಬರುತ್ತದೆ.
ಬುಡದ ಗಿಣ್ಣು ಮಾತ್ರ ಕಿರುಬೆರಳಿನಿಂದ ಪ್ರಾರಂಭಿಸಿ ಒಂದಕ್ಕಿಂತ ಮತ್ತೊಂದು 2 ಯವ ಪ್ರಮಾಣದಷ್ಟು ಹೆಚ್ಚುವುದು. ಬೆರಳುಗಳ ತುದಿಗಿಣ್ಣಿನ ಮುಂದಿನ ಅರ್ಧ ಭಾಗದಲ್ಲಿ ಉಗುರುಗಳು ಇರುವವು. ಉಗುರನ್ನು ನುಣುಪಾಗಿಯೂ ಹೊಳಪಾಗಿಯೂ ರಚಿಸಬೇಕು. ತುದಿಯಲ್ಲಿ ಸ್ವಲ್ಪ ಕೆಂಪಗಿರಬೇಕು. ಮೇಲ್ಭಾಗ ತಗ್ಗಾಗಿರುವುದು. 2 ಪಕ್ಕಗಳಿಗಿಂತ ಮಧ್ಯಭಾಗವು ಕಲೆಯಷ್ಟು ಉಬ್ಬಿರುವುದು. ಕೇಶಪಾಶವು ಹೆಗಲಿನ ಮೇಲೆ 10 ಅಂಗುಲದವರೆಗೆ ಪ್ರಸರಿಸಿರಬೇಕು. ಸ್ತ್ರೀ ವಿಗ್ರಹಗಳ ಅಂಗಗಳು ತೆಳ್ಳಗಿರಬೇಕು. ಆದರೆ ಸ್ತನಗಳು, ತೊಡೆಗಳು, ನಿತಂಬಗಳು ಪುಷ್ಟವಾಗಿರಬೇಕು. ಅವುಗಳ ಉದರದೇಶವು 14 ಅಂಗುಲ ವಿಸ್ತಾರವಾಗಿ ಇರಬೇಕು. ಬಗೆ ಬಗೆಯ ಒಡವೆಗಳಿಂದ ಅಲಂಕರಿಸಿ ತೋಳುಗಳನ್ನು ಪುರುಷ ವಿಗ್ರಹಗಳ ತೋಳುಗಳಿಗಿಂತ ಸ್ವಲ್ಪ ನಯವಾಗಿ ಮಾಡಬೇಕು. ಮುಖವು ಸ್ವಲ್ಪ ನೀಳವಾಗಿಯೂ ಮುಂಗುರುಳು ಮನೋಹರವಾಗಿಯೂ ಇರಬೇಕು. ಮೂಗು, ಕೊರಳು, ಹಣೆ ಇವುಗಳು 3.5 ಅಂಗುಲ ಉದ್ದವಾಗಿರುವವು. ಚಿಗುರಿನಂತಿರುವ ತುಟಿ ಅರ್ಧಂಗುಲಕ್ಕಿಂತ ಸ್ವಲ್ಪ ಹೆಚ್ಚು ಅಗಲವಾಗಿರುವುದು. ಕಣ್ಣುಗಳು ಇದರ 4 ಪಾಲಿಗಿಂತ ಸ್ವಲ್ಪ ಅಧಿಕವಾಗಿಯೇ ವಿಶಾಲವಾಗಿರಬೇಕು. ಕುತ್ತಿಗೆಯ ಒಳಿಗಳನ್ನು ಹೆಚ್ಚು ಕಡಿಮೆ ಅರೆಯಂಗುಲ ಉಬ್ಬಾಗಿರುವಂತೆ ನಿರ್ಮಿಸಬೇಕು. ಹೀಗೆ ದೇವತೆಗಳ ಮತ್ತು ದೇವತಾ ಸ್ತ್ರೀಯರ ಪ್ರತಿಮೆಗಳ ಲಕ್ಷಣವನ್ನು ಹೇಳಿದೆ. ಇದು ಪಾಪ ಪರಿಹಾರಕವಾದುದು. 9 ಚೋಟಳತೆಯ ವಿಗ್ರಹಗಳಿಗೆ ಈ ಹಿಂದೆ ಹೇಳಿದ ಪ್ರಮಾಣಗಳು ಅನ್ವಯಿಸುವವು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ದೇವಾರ್ಚನಾನುಕೀರ್ತನೆ ಪ್ರಮಾಣಾನುಕೀರ್ತನಂ ನಾಮ ಅಷ್ಟಪಂಚಾಶದಧಿಕ-200ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 259ನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ, ಪ್ರತಿಮಾಲಕ್ಷಣ, ದೇವತಾಮೂರ್ತಿಗಳ ಆಕಾರ ವಿಶೇಷಗಳು, ರಾಮ, ವರಾಹ, ನಾರಸಿಂಹ ಮುಂತಾದ ಮೂರ್ತಿಗಳ ಪ್ರಮಾಣ, ತಾಂಡವೇಶ್ವರ, ಭೈರವ, ಜ್ಞಾನ ಯೋಗೇಶ್ವರ ಮುಂತಾದ ಈಶ್ವರ ಪ್ರತಿಮಾಭೇದಗಳು, ಅವುಗಳ ಲಕ್ಷಣ, ಸೌಮ್ಯ ಮತ್ತು ಉಗ್ರಮೂರ್ತಿಗಳ ನಿರ್ಮಾಣದಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯಗಳು, ವಿಗ್ರಹಗಳ ಲಕ್ಷಣದಲ್ಲಿ ನ್ಯೂನಾತಿರೇಕಗಳು ಉಂಟಾದರೆ ಆಗುವ ಅನರ್ಥಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.